ಹೇ ಹಲೋ ವಾಟ್ಸಪ್ ಫ್ಯಾಮ್, ನಾನು ನಿಮ್ಮ ಚಂದನ್ ಕುಮಾರ್. ನೀವು ನೋಡ್ತಾ ಇರೋ ಚಿತ್ಲಾಕ್ಸ್. ಎಲ್ಲರೂ ಹೆಂಗಿದೆ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊತೀನಿ. ಬನ್ನಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ನೋಡಿ ಹೊಸ ಅವರೆಲ್ಲ ತಪ್ಪದೆ ಒಂದು ಲೈಕು ಶೇರ್ ಮರಿಬೇಡಿ ಸ್ನೇಹಿತರೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನು ಅಂದರೆ ಆ್ಯಕ್ಚುಲಿ ಪುನೀತ್ ರಾಜ್ಕುಮಾರ್ ವೈಫ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ಆ್ಯಕ್ಚುಲಿ ಗಾಡಿ ನೀವು ನೋಡ್ತಾ ಇರ್ಬೋದು, ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗ್ತಾ ಇದೆ. ಅವನು ಯಾರೋ ಕಿತ್ತೋದು ನನ್ನ ಮಕ್ಕಳು ಗಜಾಪಡೆ ಮತ್ತು ಸಮಥಿಂಗ್ ಏನೋ ಅಭಿಮಾನಿ ಅಂತ ಇದೆ. ಅವ್ರು ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟು ಕೂಡ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನೋಡಿ. ಈ ಥರ ಎಲ್ಲ ಮಾತಾಡಿದ್ದಾರೆ. ಈಗ ಎಷ್ಟು ಸರಿ ಅವ್ನು ಯಾರು ಮಾಡಿದಾನೋ, ಯಾಕೆಂದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ಗೆ ಅವ್ರದ್ದೇ ಆದ ಸೊಸೈಟಿ ಬೆಲೆ ಇದೆ. ಯಾಕೆಂದರೆ ಆ ಬೆಲೆ ಇರಲಿ ಅಂದರೆ ಸುಮ್ಮನೆ ಕರೀತಾರಿಲ್ಲ RCBಗೆ. ಸುಮ್ಮನೆ ಕರೆದುಬಿಟ್ಟು ಈ ಥರ ಎಲ್ಲ ಹಿಂದೆ ಮಾತಾಡೋದಲ್ಲ ಗುರು. ತಾಕತ್ತೆ ಮುಂದೆ ಬಂದು ಮಾತಾಡಬೇಕು. ಈ ಥರ ಹಿಂದೆ ನಿಂತು ಒಳ್ಳೆ ಇವ್ರುಗಳ ಥರ ನಮ್ಮ ಬಾಯಿಗಿನ್ನ ಚೆನ್ನಾಗಿ ಬರುತ್ತೆ. ಒಳ್ಳೆ ನಾಯಿಗಳು ವರ್ತನೆ ಮಾಡ್ದಂಗೆ ಮಾಡ್ತೀರಾ ಗುರು. ಅವತ್ತು ಪುನೀತ್ ರಾಜ್ಕುಮಾರ್ ಸತ್ತಾಗ ಯಾಕ್ರೆ ಅಷ್ಟು ಕೋಟ್ಯಾಂತರ ಜನ ಸೇರಿದ್ರು, ಅದನ್ನು ಅರ್ಥ ಮಾಡ್ಕೊಳ್ರಿ ನೀವು. ಆಕೆ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಘನತೆ ಗೌರವ ಇರುತ್ತೆ ಕಣ್ರಿ. ಸುಮ್ಮನೆ ಅವ್ರ ಬಗ್ಗೆ ಮಾತಾಡೋದಲ್ಲ ಸ್ನೇಹಿತರೆ. ಇದು ಸಖತ್ತು ಮನಸ್ಸಿಗೆ ಬೇಜಾರಾಗಿದೆ ಸ್ನೇಹಿತರೆ, ಈ ರೀತಿ ಮಾತಾಡಿರೋದು ನಿಜ. ಈಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಇದಕ್ಕೆ ಹೆಂಗೆ ರಿಪ್ಲೈ ಕೊಡ್ತಾರೆ ಅನ್ನೋದನ್ನ ನೋಡಬೇಕು. ಯಾಕೆಂದರೆ ಯಾರಿಗೇ ಆಗಲಿ ಈ ಥರ ಮಾತಾಡಿದ್ದು ಸಖತ್ತು ಬೇಜಾರಾಗುತ್ತೆ. ಅಂದರೆ ಈ ಕೆಲಸ ಮಾಡಬಾರ್ದಾಗಿತ್ತು. ಅವ್ನು ಯಾರು ಮಾಡಿದ್ದಾನೋ ಅವ್ನ ಅಕೌಂಟ್ನ ರಿಪೋರ್ಟ್ ಮಾಡಿ ಸ್ನೇಹಿತರೆ. ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಈ ಪ್ರೊಫೈಲ್ನ ನೀವು ಹೋಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿ ಆ ಅಕೌಂಟ್ನ ರಿಪೋರ್ಟ್ ಮಾಡಿ. ಪೋಸ್ಟ್ ಇದೆ, ಪೋಸ್ಟನ್ನು ರಿಪೋರ್ಟ್ ಮಾಡಿ ಸ್ನೇಹಿತರೆ. ಇಂಥ ನನ್ನ ಮಕ್ಕಳು ಇರಲೇಬಾರ್ದು ಈ ಇದರಲ್ಲಿ. ಹೋಗಬೇಕು ಅಷ್ಟೇ ಸ್ನೇಹಿತರೆ. ನೆಕ್ಸ್ಟ್ ವೀಡಿಯೋ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಅಂತ ಹೇಳ್ತಾ, ಇದೇ ಥರ ಅಪ್ಡೇಟ್ಸ್ ಏನಾರು ಬೇಕು ಅಂದರೆ ನನಗೆ ತಪ್ಪದೆ ಕಮೆಂಟ್ ಮಾಡೋ ಮರಿಬೇಡಿ. ನೆಕ್ಸ್ಟ್ ವೀಡಿಯೋ ಸಿಗೋಣ.